ಭಾಮಾ ಹರೀಶ್ ಪುತ್ರ ಉಲ್ಲಾಸ್ ಗೌಡ ನಿಧನರಾಗಿದ್ದಾರೆ. 28ನೇ ವಯಸ್ಸಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮುಗಿಲು ಮುಟ್ಟಿದೆ ಈಗ ಕುಟುಂಬಸ್ಥರ ಆಕ್ರಂದನ. ಪಾಪ ಇಷ್ಟು ಚಿಕ್ಕ ವಯಸ್ಸಿಗೆ ಮಗ ಸತ್ತೋದ್ರೆ ಪಾಪ ತಂದೆ ತಾಯಿಗಳಿಗೆ ಹೆಂಗಾಗಿರ್ಬೇಡ. ಅದರಲ್ಲೂ ಕೇವಲ 28 ವರ್ಷ ವಯಸ್ಸು. ಸೊ ಆ ನಿಟ್ಟಿನಲ್ಲಿ ಬಹಳ ನೊಂದಿರ್ತಾರೆ. ಗೋವಿಂದರಾಜನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮನಹಳ್ಳಿ ಚಿತಾಗಾರದಲ್ಲಿ ಸಂಜೆ ಅಂತ್ಯಕ್ರಿಯೆ ನಡೆಯಲಿದೆ. ಕೊಡಚಾದ್ರಿಗೆ ಸ್ನೇಹಿತರ ಜೊತೆ ಟ್ರಕ್ಕಿಂಗ್ಗೆ ಹೋಗಿದ್ರು ಉಲ್ಲಾಸ್. ಟ್ರಕ್ಕಿಂಗ್ಗೆ ಹೋಗಿದ್ದ ವೇಳೆ ಹೃದಯಾಘಾತದಿಂದ ಉಲ್ಲಾಸ್ ಸಾವನ್ನಪ್ಪಿದ್ದಾರೆ. ಭಾಮಾ ಹರೀಶ್ ಪುತ್ರ ಉಲ್ಲಾಸ್ ಗೌಡ ನಿಧನರಾಗಿರೋದು. 28ನೇ ವಯಸ್ಸಿಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಸಣ್ಣ ಪುಟ್ಟ ವಯಸ್ಸಿನವರಿಗೇನೆ ಈ ರೀತಿಯಾಗಿ ಹೃದಯಾಘಾತ ಆಗ್ತಾ ಇರೋದು ಒಂಥರ ಭಯ ಹುಟ್ಟಿಸುವಂತ ವಿಚಾರ. ಇದು ಸಣ್ಣ ಮಕ್ಕಳಿಂದ ಹಿಡಿದು 36 ವರ್ಷ ವಯಸ್ಸಿನವರೆಲ್ಲ ಇತ್ತೀಚೆಗೆ ಸಾಯ್ತಾ ಇದ್ದಾರೆ ಹೃದಯಾಘಾತದಿಂದ. ಸೊ ಆ ನಿಟ್ಟಿನಲ್ಲಿ ಕೆಲವೇ ದಿನಗಳ ಹಿಂದೆ ಅಥವಾ ಒಂದು ವರ್ಷದ ಹಿಂದೆ ಅಂತ ಕೇಳ್ಪಟ್ವಿ, ಅವ್ರಿಗೆ ಈಗ ಹೂ ಮುಡಿಸೋ ಶಾಸ್ತ್ರವೂ ಕೂಡ ಆಗಿತ್ತು, ಮದುವೆ ಕೂಡ ಫಿಕ್ಸ್ ಆಗಿತ್ತು ಅಂತ ಕೇಳ್ಪಟ್ಟಿದ್ವಿ. ಆ ಫೋಟೋ ಕೂಡ ನಿಮಗೆ ತೋರಿಸ್ತಾ ಇದ್ವಿ ನಾವು. ಪಾಪ ಈಗ ಅವ್ರು ಇಲ್ಲ, ಇನ್ನೂ ಮದುವೆ ಕೂಡ ಆಗಿರಲಿಲ್ಲ. ಈಗ ಅವರು ನಿಧನರಾಗಿರುವಂಥ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರೋದು. ಉಲ್ಲಾಸ್ ಗೌಡಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದೆ ಇಡೀ ಕನ್ನಡ ಚಿತ್ರರಂಗ. ಅಂದರೆ ಭಾಮಾ ಹರೀಶ್ ಅವರು ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಬಂದಂಥವ್ರು. ಅವರ ಪುತ್ರ ಇವತ್ತು ನಿಧನರಾಗಿದ್ದಾರೆ. ಬಿಡ್ತಾ ಮಾಡ್ತಾ ಇದ್ದಾರೆ.